ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಭುಗೌಡ ಬಿರಾದರ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನಾಡಪ್ರಭುಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಪ್ಪ ಅಂತಂದರೆ, 7 ಸುತ್ತಿನ ಕೋಟೆ ಹಾಗೂ ಕೋಟೆ ನಾಡು ಅಂತಲೇ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದೀನಿ. ಈ ಚಿತ್ರದುರ್ಗ ಜಿಲ್ಲೆ ಅಂದ ತಕ್ಷಣ ನಿಮಗೆ ಮೊದಲಿಗೆ ನೆನಪಾಗೋದು ಯಾರಪ್ಪ ಅಂತಂದರೆ ಒಣಕೆ ಓಬವ್ವ, ಹಾಗೆ ವೀರ ಮದಕರಿ ನಾಯಕ. ನೀವು ಚಿತ್ರದುರ್ಗಕ್ಕೆ ಬಂದರೆ ಒಣಕೆ ಓಬವ್ವನ ಕಿಂಡಿ, ಕುದುರೆ ಹೆಜ್ಜೆ, ಅಕ್ಕ ತಂಗಿ ಹೊಂಡ, ಹಾಗೆ ತಣ್ಣೀರು ದೋಣಿಯನ್ನು ಮೇಜರ್ ಆಗಿ ನೋಡಿರ್ತೀರ. ಬಟ್ ಯಾವತ್ತಾದರೂ ನೀವು ಮದಕರಿ ನಾಯಕರು ಇದ್ದಿರ್ತಕ್ಕಂತಹ ಅರಮನೆಯನ್ನು ನೋಡಿದ್ದೀರಾ ಅಥವಾ ಅದ್ರ ಬಗ್ಗೆ ಕೇಳಿದ್ದೀರಾ? ಅಥವಾ ನಿಮಗೆ ಕುತೂಹಲ ಇರುತ್ತೆ ಅದು ಯಾವ ಥರ ಇರ್ಬೋದು, ಅವರು ಹೇಗೆ ವಾಸ ಮಾಡ್ತಿದ್ರು ಆಗಿನ ಕಾಲದ ಜನರು, ಈ ಗುಡ್ಡ ಮತ್ತು ಬೆಟ್ಟಗಳ ನಡುವೆ ಅವ್ರು ಹೇಗೆ ವಾಸ ಮಾಡ್ತಿದ್ರು, ಅವರು ಮನೆಗಳನ್ನ ಯಾವುದರಿಂದ ಕಟ್ತಾಯಿದ್ರು, ಯಾವ ಕಲ್ಲು ಗಚ್ಚು, ಅದು ಒಂದು ಇನ್ಫ್ರಾಸ್ಟ್ರಕ್ಚರ್ ಹೇಗಿತ್ತು ಅಂತ ಒಂದು ಕುತೂಹಲ ಇರುತ್ತೆ. ಸೊ ಆ ಕುತೂಹಲಕ್ಕಾಗಿ ನಾನು ಇವತ್ತು ಆ ಅರಮನೆಯ ಇರ್ತಕ್ಕಂಥ ಪ್ಲೇಸ್ಗೆ ಹೋಗಿ ಆ ಪ್ಲೇಸ್ನ ನಿಮಗೆ ತೋರಿಸ್ತೀನಿ. जा सकता है क्या उधर? मगर वो बेसमेंट है ना, वो बेसमेंट। हाँ वही तो। कितना दूर है यहाँ से? 400 मीटर। जा सकते हैं ना? कोई एनिमल वगैरह कुछ नहीं? नहीं बस आराम से जाना फिसलता है। हाँ बस स्लिपरी है वो। ठीक है ठीक है। सारे पीछे सारे हटा रहे थे यार। इन्हीं की वजह से अच्छा है, थोड़ा ऐसा वो तो लाल हो गया, चलता नहीं क्या? उनको देखो इधर लाल हो गया यार। ಅಲ್ಲಿ ನೋಡ್ಬೋದು ಬತ್ತೇರಿ ಇದೆ. ಬತ್ತೇರಿ ನೋಡ್ಬೋದು. ಕಲ್ಲನ್ನ ಹೊಡೆಯೋದಕ್ಕೋಸ್ಕರ ಆ ಥರ ತೂತು ಮಾಡಿ ಅದರಲ್ಲಿ ಬೊಂಬಿಟ್ಟು ಉಪ್ಪು ಅದು ಇನ್ನೂ ಕೆಲವು ಇದನ್ನು ಹಾಕಿದ ತಕ್ಷಣ ಅದು ಹೀಟಿಗೆ ಉಪ್ಕೊಂಡು ಆ ಕಲ್ಲು ಒಡೆದೋಗ್ತಿತ್ತಂತೆ. ಆಮೇಲೆ ಅದನ್ನು ಕೋಟೆ ಕಟ್ಟೋದಕ್ಕೆ ಬಳಸ್ಕೊತಿದ್ರು. ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡು ಓಡಾಡೋಕ್ಕೆಲ್ಲ ಕಷ್ಟ ಇದೆ ಇಲ್ಲಿ. ಆ್ಯಕ್ಚುಲಿ ಯಾರೂ ಬರೋಲ್ಲ, ಗೊತ್ತಿದ್ದರೆ ಮಾತ್ರ ಬರ್ತಾರೆ, ಇಲ್ಲಾಂದರೆ ಯಾರೂ ಬರೋಲ್ಲ ಇಲ್ಲಿ. ಅದಕ್ಕೆ ನಾನು ತೋರಿಸೋಣ ಅಂತೇಳಿ. ಬೇರೆ ಎಲ್ಲ ನೋಡಿರ್ತೀರ, ಬಟ್ ಇಲ್ಲಿ ಬರೋಕ್ಕಾಗಿರಲ್ಲ, ಯಾರೂ ಬರೋಲ್ಲ ಇಲ್ಲಿ. ನಾನು ಒಬ್ಬನೇ ಇದ್ದೀನಿ, ನೋಡೋಣ ಹೆಂಗಿದೆ ಅಂತೇಳಿ. ಕಲ್ಲು ಕಂಟಿ
ಟ್ರೆಕ್ಕಿಂಗ್ ಆಗುತ್ತೆ ಸಖತ್ತಾಗಿ. ಬರ್ಬೋದು, ಬಂದರೆ ನೀವು 4-5 ಜನ ಸೇರಿ ಬನ್ನಿ. ಒಬ್ಬೊಬ್ಬರೇ ಬರೋ ಜಾಗ ಅಲ್ಲ ಇದು. ಬಂಡೆ ಹೆಂಗಿದ್ರಪ್ಪ ಆಗಿನ ಕಾಲದ ಜನ. ಇಲ್ಲೆಲ್ಲ ಬದುಕಬೇಕು ಅಂದರೆ ತುಂಬ ಗಟ್ಟಿಯಾಗಿರ್ಬೇಕು. ಊಟ ಕೂಡ ರಾಗಿ ಗೀಗೆ ಎಲ್ಲ ತಿಂತಿದ್ರಲ್ಲ, ಸೊ ಹಂಗಾಗಿ ಗಟ್ಟಿ ಇದ್ರು ಅವರು. ನಮ್ಮ ಥರ ಎಲ್ಲ ಕಚ್ಚಾ ಪದಾರ್ಥ ತಿಂದು ನೋಡಿ. ಯಾವುದೊಂದು ಬಾಗಿಲು ಬಂತು, ಇದಕ್ಕೇನೋ ಬಸವನ ಬಾಗಿಲು ಏನೋ ಅಂತಾರೆ. ಇಲ್ಲಿ ತುಂಬ ಕಂಟಿ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಗಿಡ ಮರ ಎಲ್ಲ ತುಂಬ ಜಾಸ್ತಿ ಇದೆ, ಅದಕ್ಕೆ ಯಾರೂ ಬರಲ್ಲ ಇಲ್ಲಿ. ನೋಡ್ರಿ ಹೆಂಗಿದೆ. ಅವಾಗಿನ ಕಾಲದಲ್ಲಿ ಜನರು ಹೆಂಗೆ ಬದುಕ್ತಿದ್ರು, ಏನು ಕತೆ ಬರೋಕ್ಕೆ ಆಗಲ್ಲ ಇಲ್ಲಿ. ನೋಡ್ರಿ ಅಲ್ಲಿ ಕುದುರೆ ಅದು. ತುಂಬ ಕಂಟಿ ಎಲ್ಲ ಇದೆ. ಬಂತು ನೋಡ್ರಿ, ಅಲ್ಲಿಂದ ನಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಬಾಯಾರಿಕೆನೇ ಆಗ್ಬಿಡ್ತು. ತುಂಬ ಬಿಸಿಲಿದೆ ಆ್ಯಕ್ಚುಲಿ. ಅದಕ್ಕೆ ಅವರು ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಮಾತ್ರ ಕಲ್ಲಿಂದ ಕಟ್ತಿದ್ರು, ಮೇಲೆ ರೂಪು ಎಲ್ಲ ಮಣ್ಣಿಂದ ಕಟ್ತಿದ್ರು, ಗಚ್ಚು. ಅದರಿಂದ ಕಟ್ಟೋದ್ರಿಂದ ತುಂಬ ಕೋಲ್ಡ್ ಆಗಿರ್ತಿತ್ತು ಮನೆ. ಯಪ್ಪ ನೋಡ್ರಿ ಆ ಕಡೆ ಈ ಕಡೆ. ಬೇಸಿಗೆಯಲ್ಲಿ ಮಾತ್ರ ಯಾರೂ ಬರಬೇಡಿ, ಬೇಸಿಗೆಯಲ್ಲಿ ಬಂದರೆ ಮುಗೀತು ಕತೆ. ನೋಡ್ರಿ ಅದು ಕುದುರೆ ಹೆಜ್ಜೆ. ಬೇಸ್ಮೆಂಟು ಅದು ನೋಡೋಕ್ಕಾಗುತ್ತಾ? ಏನು ನೋಡೋಣ ಬಿಡಿ. ಆಲ್ಮೋಸ್ಟ್ ಬಂದ್ವಿ. ನೋಡ್ರಿ ಹೆಂಗಿದೆ. ಮೇಲಿಂದ ಅಲ್ಲಿ ಕೈ ಮಾಡ್ತಾಯಿದ್ರು. ಬಂದ್ವಿ. ಅಂತೂ ಇಂತೂ ಅರಮನೆ ಅಂತ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಅವಶೇಷಗಳು ಮಾತ್ರ ಉಳಿದಿದ್ದಾವೆ, ನೋಡ್ಬೋದು. ಇಟ್ಟಿಗೆಯಿಂದ ಮಾಡಿದ್ದಾರೆ ನೋಡಿ. ಒಂದು ನಿಮಿಷ ನೀರು ಕೊಡ್ಬಿಡ್ತೀನಿ, ತುಂಬ ಬಾಯಾರಿಕೆ ಆಗ್ತದೆ. ಫೈನಲಿ ಅರಮನೆ ಜಾಗಕ್ಕೆ ತಲುಪೇ ಬಿಟ್ವಿ. ಒಂದು ಸುತ್ತಮುತ್ತ ಕಾಣ್ತಿರೋದೆ ಅರಮನೆಯ ಅವಶೇಷಗಳು. ಇವಾಗ ನೋಡಬೇಕು ಅಂತಂದರೆ ಸ್ವಲ್ಪ ಇಟ್ಟಿಗೆ, ಬೇಸ್ಮೆಂಟು ಅದಷ್ಟೇ ಉಳಿದಿದೆ, ತೋರ್ಸೋಕ್ಕೂ ಜಾಸ್ತಿ ಇಲ್ಲ. ಬಟ್ ಆದರೂ ಇದೊಂದು ಸುಮಾರು ಒಂದು ಇರುತ್ತೆ, ಒಂದು ನೋಡಿದ್ರೆ ಆ ಕಡೆ ಈ ಕಡೆ
3-4 ಎಕರೆ ಅಂತೂ ಖಂಡಿತ ಇದ್ದೇ ಇದೆ. ಸೊ ಅದು ಇಲ್ಲೇನೋ ದರ್ಬಾರ್ ಹಾಲು ಮತ್ತು ಅರಮನೆ ಮತ್ತು ಇನ್ನಿತರ ಪ್ಲೇಸ್ಗಳಿದ್ದಾವೆ, ರೂಮ್ಗಳು ಅದೆಲ್ಲ. ಬಟ್ ಇದು ಹೈಲಿ ಸೆಕ್ಯೂರ್ಡ್ ಪ್ಲೇಸ್ ಅಂತ ನನಗನ್ಸುತ್ತೆ. ಯಾಕಂತಂದರೆ ಸುತ್ತ ಏನಪ್ಪ ಅಂದರೆ ನ್ಯಾಚುರಲ್ಲಾಗಿ ಮಾಡಿರ್ತಕ್ಕಂಥ ಕೋಟೆ ಗೋಡೆ ಅಂತಂದರೆ ಈ ಬೆಟ್ಟ ಏನಿದೆ ಅದೇ ಕೋಟೆ ಗೋಡೆಗಳ ಥರ ನಿಂತ್ಕೊಂಡಿದೆ. ಹಂಗಾಗಿ ಶತ್ರುಗಳು ಇಲ್ಲಿಗೆ ಬರಬೇಕು ಅಂದರೆ ಅಷ್ಟು ದೊಡ್ಡ ಬೆಟ್ಟಗಳನ್ನ ಹತ್ತಿ ಇಳ್ಕೊಂಡು ಬರಬೇಕು. ಅಷ್ಟೊತ್ತಿಗಾಗಲೇ ಕೆಳಗಿರೋ ಸೈನಿಕರು ಏನೋ ಮದ್ದುಗುಂಡೋ ಏನೋ ಹಾರಿಸಿ ಅವ್ರನ್ನ ಸಾಯಿಸ್ಬಿಡ್ತಿದ್ರು. ಸೊ ನೋಡ್ಬೋದು ನೀವು ಅಲ್ಲಿ ಹಿಂದೆ ಕಾಣ್ತಿರೋದು ಎಷ್ಟು ಎತ್ತರ ಬೆಟ್ಟ ಇದೆ. ಸೊ ಅಲ್ಲಿ ಮತ್ತು ಈ ಕಡೆ ಎಲ್ಲ ಇದನ್ನು ಬೆಟ್ಟನೇ. ಸೆಂಟ್ರ್ ಪಾಯಿಂಟಲ್ಲಿ ಅರಮನೆ ಇದೆ. ಸೊ ನ್ಯಾಚುರಲ್ಲಾಗಿ ಅವರು ತುಂಬ ಸೆಕ್ಯೂರಿಟಿ ಇತ್ತು ಅವರಿಗೆ. ಇದೊಂದು ಒಳ್ಳೆ ಇದು. ಓಕೆ, ಮುಂದೆ ಹೋಗ್ತಾ ತೋರಿಸ್ತೀನಿ ಎಲ್ಲ ಕಣಜಗಳು ಮತ್ತು ದರ್ಬಾರ್ ಹಾಲು ಮತ್ತು ಒಂದು ಯಾವುದೋ ಹೊಂಡ ಇದೆ ಅಲ್ಲಿ, ಅದನ್ನು ತೋರಿಸ್ತೀನಿ. ಮತ್ತು ಮದ್ದುಗುಂಡು ಏನೋ ವಾಶ್ ಮಾಡೋಕ್ಕೆ ಇದು ಮಾಡ್ತಿದ್ರಂತೆ, ಅದನ್ನು ಕೂಡ ತೋರಿಸ್ತೀನಿ. ಹೋಗ್ತಾ ನೋಡೋಣ. ಇಲ್ಲಿ ನೋಡಿ, ಬೇಸ್ಮೆಂಟ್ ಇಟ್ಟಿಗೆಯಿಂದ ಮಾಡಿರೋದು. ಅಷ್ಟೇ ಹೋಗ್ತಿದೆ. ಹಿಂಗೆ ಹೋಗೋಣ. ನಡ್ಕೊಂಡಂತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಹುಲ್ಲು ಬೆಳ್ಕೊಂಬಿಟ್ಟಿದೆ. ಆದರೂ ನಿಮಗೋಸ್ಕರ ತೋರಿಸ್ತೀನಿ, ನೋಡೋಣ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ದಾರಿ. ಇವಾಗಲೇ ಹಿಂಗಿದೆ, ಇನ್ನು ಅವಾಗ ಹೆಂಗಿತ್ತು ಏನೋ. ನೋಡಿ ಬೆಟ್ಟ ಗುಡ್ಡ. ಗಾರಿ ನೋಡ್ರಿ, ಎಲ್ಲ ಮೆಟ್ಲಿದೆ. ಯಾವುದೋ ರೂಮ್ ಅನಿಸುತ್ತೆ ಇದು, ಚೆನ್ನಾಗಿದೆ. ಅಲ್ಲಿ ಹಿಂಗೆ ದಾರಿ. ಯಪ್ಪ ನೋಡ್ರಿ, ಇದು ಏನದು ಕಣಜ ಅಂದರೆ ಇಲ್ಲಿ ಈಗ ರೈತರು ಬೆಳೆದಿರ್ತಕ್ಕಂತಹ ಒಂದು ದವಸ ಧಾನ್ಯಗಳನ್ನ ಏನು ಮಾಡ್ತಿದ್ದು, ರಾಜರಿಗೆ ಅಂತ ಟ್ಯಾಕ್ಸ್ ಥರ ಕೊಡ್ತಾಯಿದ್ರು. ಸೊ ಅದು ಕೊಟ್ಟಾಗ ರಾಜ ಏನು ಮಾಡ್ತಿದ್ದ ಅಂದರೆ ಈ ಥರ ಕಣಜಗಳಲ್ಲಿ ಶೇಖರಣೆ ಮಾಡಿ ಇಡ್ತಿದ್ದ. ಇಟ್ಟರೆ ಅವರು ಫ್ಯೂಚರಲ್ಲಿ ತುಂಬ ಬಳಕೆ ಮಾಡ್ಕೋತಾಯಿದ್ರು. ನೋಡ್ರಿ, ಅಲ್ಲೊಂದಿದೆ ಕಣಜ, ಇಲ್ಲೆರಡಿದೆ. ಚೆನ್ನಾಗಿದೆ ಇದು, ಗಚ್ಚಿಗಾರಿ ಹಾಕಿ ಹಂಗೆ ಲವರ್ಸ್ ನೇಮ್ ಇದೆ ನೋಡಿ, ಅವರೇ ಕಟ್ಟಿದ್ದದ. MS ಅವ್ರು ಕಟ್ಟಿ ಕಣಜ ಕಟ್ಟೋಗಿದ್ದಾರೆ. MS ಅವ್ರಿಗೆ ತುಂಬ ಧನ್ಯವಾದ. ಕಣಜ ಅವರೇ ಕಟ್ಸಿದ್ದು, ರಾಜರು ಕಟ್ಸಿದ್ದಲ್ಲ. ನೋಡ್ರಿ, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಕಣಜ ಗಿಣಜ. ಇಲ್ಲಿ ಸೊ ಅಲ್ಲೇನೋ ಕಂಬಗಳಿದ್ದಾವೆ, ಅಲ್ಲಿ ತನಕ ಹೋಗೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಇದು ನೋಡಿ, ಕಚ್ಚಿಗಾರಿ ಅಂತ ಕಟ್ಟಿರೋದು. ಒಳ್ಳೆ ಎಕ್ಸ್ಪೀರಿಯನ್ಸ್, ಟ್ರೆಕ್ಕಿಂಗ್ ಥರ. ಇಲ್ಲಿದೆ ಕಣಜಗಳು. ಇಲ್ಲಿ ಅದೇನೋ ಯುದ್ಧದ ಸಾಮಾನುಗಳನ್ನ ಇಡ್ತಿದ್ರು, ಇಟ್ಟು ಅದೇನೋ ಮಾಡ್ತಿದ್ರಂತೆ. ಅಲ್ಲಿ ನೋಡ್ಬೋದು, ಅಲ್ಲಿ ಒಂದು ದೇವಸ್ಥಾನ ಇದೆ ನೋಡ್ಬೋದು. ಇಲ್ಲಿ ಕೂಡ ಒಂದು ದೇವಸ್ಥಾನ ಇದೆ. ಇದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ತುಂಬ ಇಷ್ಟ ಆಯಿತು ಜಾಗ ಇದು. ನೋಡ್ರಿ, ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಬೇಸಿಗೆ ಅಲ್ವಾ, ಒಣ ಹುಲ್ಲು ಇರುತ್ತೆ, ಬಂದು ಬೆಂಕಿ ಹಚ್ಚಿ ಹೋಗ್ತಾರೆ.
ಅದು ಒಳ್ಳೆಯದು, ಯಾಕಂದರೆ ಇಷ್ಟೊಂದು ಕಸ ಇದೆ, ಯಾರಿಗೂ ನಡ್ಕೊಂಡು ಹೋಗೋಕ್ಕಾಗಲ್ಲ ಆ್ಯಕ್ಚುಲಿ. ಬನ್ನಿ ಹೀಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಮನೆ ಥರ ಇದೆ. ಇದು ಯಾವುದೋ ಹೊಂಡ ಅಂತೆ, ಗಾಯತ್ರಿ ನಾಗತೀರ್ಥ ಹೊಂಡನೋ ಏನೋ ಇದೆ. ಇದು ನೋಡಿ ಇವಾಗ ಹೆಂಗಿದೆ. ಸುಮಾರು ವೀಡಿಯೋಗಳಲ್ಲಿ ನೋಡಿರ್ತೀರ, ಆಲ್ರೆಡಿ ಎಲ್ಲರೂ ಮಾಡಿದ್ದಾರೆ ಇಲ್ಲಿ ಬಂದು. ಬಟ್ 2025ರಲ್ಲಿ ಇದು ಹೇಗೆ ಕಾಣುತ್ತೆ ಅಂತ ಮುಂದೆ ಹೋಗಿ ತೋರಿಸ್ತೀನಿ. ಮೋಸ್ಟ್ಲಿ ಇದು ಈಜಾಡೋಕ್ಕೆ ಮತ್ತು ಕುಡಿಯೋಕ್ಕೆ ಅದಕ್ಕೆಲ್ಲ ಬಳಸ್ತಿರ್ಬೋದು ಆಗಿನ ಕಾಲದಲ್ಲಿ. ಹಾಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಕತ್ತಿ ಗುರಾಣಿ ಅಂತ ಸಾಮಾನುಗಳನ್ನೇನೋ ಇಡ್ತಿದ್ದಂತೆ. ಚೆನ್ನಾಗಿದೆ. ಓಕೆ, ಇಷ್ಟೇ ಅನಿಸುತ್ತೆ ಇದು ಆಲ್ಮೋಸ್ಟು. ನೋಡ್ಬೋದು ಅಲ್ಲಿ ಅಲ್ಲೂ ಏನೋ ದರ್ಬಾರ್ ಹಾಲ್ ಥರ ಏನೋ ಇದೆ. ಒಳಗಡೆ ಹೋಗೋದೇನು ಬೇಡ, ಗರಡಿ ಇದ್ದರೆ. ಇದಿಷ್ಟು ನೀವೇನು ನೋಡಿದ್ರಲ್ಲ ಇಷ್ಟೊತ್ತವರೆಗೂ, ಅದು ಆವಾಗಿನ ಕಾಲದ ವೀರ ಮದಕರಿ ನಾಯಕರ ಅರಮನೆ ಆಗಿತ್ತು. ದರ್ಬಾರ್ ಹಾಲ್ ಕೂಡ ಇದೆ ಇಲ್ಲಿ. ಅದಾದಮೇಲೆ ಇಲ್ಲಿ ಹೊಂಡ ನೋಡಿದ್ರೆ ಇದು ಬಂದು ಅದೇ ಯುದ್ಧ ಸಾಮಗ್ರಿಗಳನ್ನ ಇಡೋಕ್ಕೆ ಕತ್ತಿ ಗುರಾಣಿ ಆ ಥರ ಅದಕ್ಕೆ ಮಾಡ್ಕೊಂಡಿದ್ದಾರೆ. ಮತ್ತು ಬರ್ತಾ ಅಲ್ಲಿ ಕಣಜಗಳು ನೋಡಿದ್ರೆ ಇದಿಷ್ಟು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದು ಬಿಟ್ಟರೆ ಮತ್ತೇನೂ ಇಲ್ಲ. ಬಟ್ ಇರೋದು ಎಲ್ಲ ಅಸ್ತವ್ಯಸ್ತವಾಗಿದೆ, ಅಂದರೆ ಬೇಸ್ಮೆಂಟ್ ಅಷ್ಟೇ ಇದೆ, ಅದು ಬಿದ್ದೋಗ್ತಾ ಇದೆ. ಗೌರ್ಮೆಂಟ್ ಅವರು ಸರಿಯಾಗಿ ಮೇಂಟೈನ್ ಮಾಡಿದರೆ ಅದು ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ಕಾಲಾನಂತರದಲ್ಲಿ ಅದು ಕೂಡ ನಶಿಸಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆಲ್ಸೋ ಇಫ್ ದೇರ್ ಇಸ್ ಎನಿ ಮಿಸ್ಟೇಕ್. ಥ್ಯಾಂಕ್ ಯು. ನಮಸ್ಕಾರ. ಬಾಯ್ ಬಾಯ್.